ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್. ಒಂದು ಸ್ವಲ್ಪ ಲೇಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗಾಗಲೇ ಆ ಸಂಕ್ರಾಂತಿ ಹಬ್ಬನ ನೀವು ತುಂಬ ಚೆನ್ನಾಗಿ ಮಾಡಿರ್ತೀರ, ಏನಕ್ಕಂದರೆ ವರ್ಷದ ಮೊದಲನೇ ಹಬ್ಬ. ಸೊ ನಮಗೆ ವರ್ಷ ಅಂದರೆ ಯುಗಾದಿನೇ, ಬಟ್ ಜನವರಿ ಇದರಿಂದ ನೋಡಿಕೊಂಡ್ರೆ ಫಸ್ಟ್ ಹಬ್ಬ ಸಂಕ್ರಾಂತಿ. ಅದಕ್ಕೂ ಹೆಚ್ಚಾಗಿ ರೈತರ ಹಬ್ಬ ಅಂತಲೇ ಹೇಳ್ಬೋದು. ಅವ್ರು ಬೆಳೆಸಿರೋ ಅಂಥದ್ದಕ್ಕೆ ನಾವು ಹಬ್ಬ ಮಾಡ್ತೀವಿ. ಸುಗ್ಗಿ ಹಬ್ಬ, ಭೋಗಿ ಹಬ್ಬ, ಈ ಥರ. ಇನ್ನು ಲಾಸ್ಟ್ ವ್ಲಾಗಲ್ಲಿ ನಾವು ಭೋಗಿ ಪಳ್ಳು ಅಂದರೆ ಫಲ ಎರೆಯುವುದು ಇದನ್ನೆಲ್ಲ ಮಾಡಿದ್ವಿ ಮಕ್ಕಳಿಗೆ. ಇನ್ನು ಬೆಳಗ್ಗೆ ಇವತ್ತು ಬೇಗನೆ ಎದ್ದೆ, ಒಂದು 4 ಗಂಟೆಗೆ ಎದ್ದು ಸ್ನಾನ ಮಾಡಿಬಿಟ್ಟು ಮೊದಲು ನಾನು ಗೆಣಸು, ಈ ಕಡಲೆಕಾಯಿ, ಅವರೆಕಾಯಿ ಇದನ್ನೆಲ್ಲ ರಾತ್ರಿನೇ ವಾಶ್ ಮಾಡಿ ಇಟ್ಕೊಂಡಿದ್ವಿ. ಬೆಳಗ್ಗೆ ಎದ್ಬಿಟ್ಟು ಕುಕ್ಕರ್ಗೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊತಿದ್ದೀನಿ. ಇನ್ನು ರಾತ್ರಿ ನಾನು ರಂಗೋಲಿ ಹಾಕಲಿಲ್ಲ. ಸೊ ಇಷ್ಟು ವರ್ಷ ನಾನು ಏನು ಮಾಡ್ತಿದ್ದೆ ಅಂದರೆ, ಎಲ್ಲರೂ ಯೂಶ್ವಲಿ ನಾವು ರಾತ್ರಿನೇ ರಂಗೋಲಿ ಹಾಕಿ ಇಡ್ತಿದ್ವಿ, ನಾಳೆ ಹಬ್ಬ ಇದೆ ಅಂದಂಗೆ, ಏನಕ್ಕಂದರೆ ಕೆಲಸ ಆಗಬೇಕು ಅಂತ. ಬಟ್ ಅದು ತಪ್ಪು. ಸೊ ನೈಟ್ ಟೈಮ್ ರಂಗೋಲಿ ಹಾಕೋದ್ರಿಂದ ಯಾವುದೇ ಒಂದು ಪಾಸಿಟಿವ್ ಇದು ಬರಲ್ಲ, ನೆಗೆಟಿವೇ ಇರುತ್ತೆ. ಸೊ ಯಾಕೆ ಅಂದರೆ ಈ ದೇವರುಗಳು ಏನಂದರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಇಲ್ಲ ಸಂಜೆ ಟೈಮಲ್ಲಿ ದೇವರು ಓಡಾಡ್ತಿರ್ತಾರೆ. ಅಂಥದ್ರಲ್ಲಿ ನಾವು ರಾತ್ರಿ ಹಾಕಿದ್ರೆ ಅದು ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ನಾವು ಈಗ 4 ಗಂಟೆ ಆ ಟೈಮಲ್ಲಿ ಹಾಕಿದ್ರೆ ಸೊ ದೇವ್ರನ್ನ ಸ್ವಾಗತ ಮಾಡ್ದಂಗೆ ಇರುತ್ತೆ. ಲಕ್ಷ್ಮಿ ಪ್ರತಿರೂಪನೇ ರಂಗೋಲಿ. ಸೊ ಹಾಗಾಗಿ ಲಕ್ಷ್ಮಿ ನಮ್ಮ ಮನೆಗೆ ಒಲಿತಾಳೆ ಅಂತ ನಾನು ಓದಿದ್ದೆ. ಸೊ ಹಾಗಾಗಿ ಈ ವರ್ಷದಿಂದ ನಾನು ಯಾವತ್ತೂ ನೈಟ್ ರಂಗೋಲಿ ಹಾಕಬಾರ್ದು. ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದು 1 ಅವರ್ 2 ಅವರ್ ಆಯಿತು. ಇದು ನಾನು ರಂಗೋಲಿ ತೋರಿಸ್ತೀನಿ, ತುಂಬ ದೊಡ್ಡದಾಗಿ ಹಾಕಿದ್ದೆ ಈ ಸಲ. 2 ಅವರ್ಸ್ ನಾನು ಒಬ್ಬಳಿಗೆ ರಂಗೋಲಿ ಹಾಕ್ಕೊಂಡು ಕಲರಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನು ನಾನು ಎದ್ಬಿಟ್ಟು ಸ್ನಾನ ಮಾಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೆ. ಅಮ್ಮ ಮನೆ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇನ್ನು ಮಕ್ಕಳೆಲ್ಲ ಮಲ್ಕೊಂಡಿದ್ರು, ಹಂಗಾಗಿ ಜಾಸ್ತಿ ಏನು ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನು ಅಪ್ಪನೂ ಸ್ವಲ್ಪ ಅವರು ಬೇಗ ಎದ್ದು ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಸೊ ಇದೊಂಥರ ಸಂಕ್ರಾಂತಿ ಅಂದ್ರೇ ಈ ಕಬ್ಬು ಬರೆಯೋದು, ಈ ಹಾಲು ಉಕ್ಕೋದು ಬರೆಯೋದು, ಇದನ್ನೆಲ್ಲ ನಾವು ಯೂಶ್ವಲಿ ರಂಗೋಲಿದಲ್ಲಿ ಇದ್ದೇ ಇರುತ್ತೆ. ಸೊ ಅದೇ ಥರನೇ ರಂಗೋಲಿ ನಾನು ಬಿಡಿಸ್ತಾ ಇದ್ದೀನಿ, ರೌಂಡಾಗಿ ಥರ ನೋಡಿ. ಇದು ಜಸ್ಟ್ ಇದು ಕಲರ್ ಫಿಲ್ ಮಾಡಿದ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ನಾನು ತೋರಿಸ್ತೀನಿ. ಕೆಳಗಡೆ ಅದು ಕುಂಡ ಬರುತ್ತಲ್ಲ, ಅದು ಕೆಳಗಡೆ ಅದೇನಿದೆ ಲೋಟಸ್ ಫ್ಲವರ್ ಒಂದು ಹಾಕಿದ್ದೀನಿ. ಆ ಕಡೆ ಈ ಕಡೆ ಚಿಕ್ಕದಾಗಿ ಕಬ್ಬು ಹಾಕ್ಬಿಟ್ಟು ಸುತ್ತಲೂ ಒಂಥರ ರೌಂಡ್ ಶೇಪಲ್ಲಿ ರಂಗೋಲಿನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಆಯಿತು. ಕಲರ್ ಫಿಲ್ ಮಾಡಿಬಿಟ್ಟು ಮತ್ತೆ ಔಟ್ಲೈನ್ ಕೊಡಬೇಕು ನಾನು ವೈಟ್ ರಂಗೋಲಿಲಿ. ವೈಟ್ ಲೈನಲ್ಲಿ ರಂಗೋಲಿ ಕೊಟ್ಟಮೇಲೆ ಕಲರ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವರು ಬೆಳಗ್ಗೆ ಹಾಕ್ತಾಯಿದ್ರು ನಮ್ಮ ರೋಡಲ್ಲಿ, ಕೆಲವರೆಲ್ಲ ನೈಟೇ ಹಾಕ್ಬಿಟ್ಟಿದ್ರು. ಸೊ ಇನ್ಮೇಲೆ ಯಾರೆಲ್ಲ ನೈಟ್ ರಂಗೋಲಿ ಹಾಕ್ತೀರಾ ಹಾಕೋದಕ್ಕೆ ಹೋಗಬೇಡಿ. ಬೇಗನೆ ಮಲಗಿ 1 ಅವರ್ 1.5 ಅವರ್ ಮುಂಚೆನೇ ಎದ್ದು ರಂಗೋಲಿ ಹಾಕಿದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ನಮ್ಮ ಮನೆಗೆ ಸಿಗುತ್ತೆ. ಅದು ಒಳ್ಳೆ ಇಂಪ್ಯಾಕ್ಟ್ ಕೂಡ ಆಗುತ್ತೆ. ಸೊ ಬನ್ನಿ ರಂಗೋಲಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ರೇಟಿಂಗ್ಸ್ ಕೊಡಿ ನನ್ನ ರಂಗೋಲಿಗೆ, 10ಗೆ ಎಷ್ಟು ಕೊಡ್ತೀರಾ ಅಂತ.
ಇನ್ನು ಅಮ್ಮ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಪೂಜೆ ಎಲ್ಲ ಆಯಿತು ಬೇಗನೆ, ಬೆಳಗ್ಗೆನೇ ಆಗೋಯಿತು. ರಂಗೋಲಿ ಜೊತೆಗೆ ಇದು ನೈವೇದ್ಯಕ್ಕೆ ಏನಿಲ್ಲ, ಇಷ್ಟೇ ಅಲ್ವಾ, ಅವರೆಕಾಯಿ ಬೇಯಿಸಿರೋಂಥದ್ದು, ಕಡಲೆಕಾಯಿ, ಗೆಣಸು ಇಷ್ಟೆಲ್ಲನೂ ಇಟ್ಟರೆ ಸೊ ಅದೇ ನಮ್ಮ ಸಂಕ್ರಾಂತಿ ಹಬ್ಬ. ಕೆಲವೊಂದು ಕಡೆ ಎಲ್ಲ ಕಡೆ ಪೊಂಗಲ್ ಈ ಥರ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ ಸಂಕ್ರಾಂತಿ ಹಬ್ಬನ, ಅದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಇನ್ನು ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ನಿದ್ದೆ ತೂಗುಡಿಸ್ತಾ ಆಯಿತು. ಸರಿ ಫಸ್ಟ್ ತಿಂಡಿ ಒಂದು ಲೈಟಾಗಿ ಉಪ್ಮಾ ಮಾಡಿದೆ. ಸೊ ಅವರೆಕಾಯಿ, ಗೆಣಸು ಇದರೆಲ್ಲ ಜೊತೆಗೆ ಸ್ವಲ್ಪ ಅವರೆಕಾಯಿ ಇದ್ರ ಜೊತೆಗೆ ಉಪ್ಮಾ ಮಾಡಿದ್ದೆ ಲೈಟಾಗಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಕೆಲಸ ಇರುತ್ತೆ ಅಂದ್ಬಿಟ್ಟು ಡ್ರೆಸ್ಸೇ ಹಾಕ್ಕೊಂಡೆ. ಇದು ನನ್ನ ಬರ್ತ್ಡೇಗೆ ಹಾಕ್ಕೊಂಡಿದ್ದಂಥ ಡ್ರೆಸ್ಸು. ಸಂಜೆ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈಗ ಒಂದು ಸ್ವಲ್ಪ ಉಪ್ಮಾ ಮಾಡಿಬಿಟ್ಟು ಲೈಟಾಗಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗೀತು. ನೈವೇದ್ಯಕ್ಕೆ ಗೆಣಸು ಮತ್ತು ಕಡಲೆಕಾಯಿ ಮತ್ತು ಕಬ್ಬು ಎಲ್ಲ ಇಟ್ಟಿದ್ದೀವಿ. ಸೊ ಈಗ ಒಂದು ಸ್ವಲ್ಪ ಉಪ್ಮಾ ಮಾಡಿಬಿಟ್ಟು ಲೈಟಾಗಿ ಮಧ್ಯಾಹ್ನಕ್ಕೆ ಒಬ್ಬಟ್ಟು ಮಾಡ್ತಾಯಿದ್ವಿ. ಎಲ್ಲರೂ ಇದ್ದಾರಲ್ಲ ಮನೆಯಲ್ಲಿ, ಸೊ ಹಂಗಾಗಿ ಒಬ್ಬಟ್ಟು. ರಂಗೋಲಿ ನೋಡಿದ್ರೆಲ್ಲ ಸೂಪರಾಗಿ ಬಂದಿದೆ. 2 hours ತೊಗೊಳ್ತು ಆಲ್ಮೋಸ್ಟು. ಅದನ್ನು ಹಾಕೋಷ್ಟೊತ್ತಿಗೆ ಕಾಲು ಎಲ್ಲ ನೋವ್ತಿದೆ. ಸ್ವಲ್ಪ ಹೊತ್ತಿಗೆ ಸರಿ ಹೋಗುತ್ತೆ. ಸೊ ಲಶಿಕಾ ರೆಡಿಯಾಗಿದ್ದಾಳೆ. ಸೊ ನಾನು ಶಾಪಿಂಗ್ಗೆ ಅಲ್ಲೇ ಹೇಳಿದ್ದೆ ನಾನು ಲಾಸ್ಟ್ ಬ್ಲಾಗಲ್ಲಿ. ಸೊ ಪ್ರಕುಲು, ಲಶಿಕಂಗೆ, ಪಾಪುಗೆ 3 ಜನಕ್ಕೂ ವೈಟೇ ಅಂತ. ಸೊ ತೋರಿಸ್ತೀನಿ ನಾನು ಲಶಿಕಂದು ಔಟ್ಫಿಟ್. ಲಶಿಕಾ ಒಬ್ಬಳು ರೆಡಿಯಾಗಿದ್ದಾಳೆ, ಪ್ರಕುಲ್ ರೆಡಿ ಆಗ್ತಿದ್ದಾನೆ, ಪಾಪು ರೆಡಿ ಆಗ್ತಿದ್ದಾಳು. ಔಟ್ಫಿಟ್ ತೋರಿಸ್ತೀನಿ ಹೆಂಗಿದೆ ಅಂತ. ಸೂಪರಾಗಿದೆ ಅದಂತೂ ಫ್ರಾಕು, ನಂಗೆ ಸಖತ್ ಇಷ್ಟ ಆಯಿತು. ಬಾಯ್ಲಿ ಹಾಪಾಗ್ತಿರ್ಗ ಅನ್ಕಲ್ಲ. ಸ್ಮೈಲ್ ಜಿ, ಫೋನ್ ಜೋಡಿ ನನಗಾದು ಫೋನ್ ಜೋಡಲ್ಲ. ಫೋಟೋ ಎವಡೆ ದಿಸೆ ತೋಡು, ಫೋನು ಕ್ಯಾಮ್ರಾ ಜೋಡಲ್ಲ. ಇನ್ನು ಲಶಿಕಾ ನೋಡಿ ವೈಟ್ ಆ್ಯಂಡ್ ವೈಟ್, ಎಲ್ಲರೂ 3 ಜನನೂ ವೈಟೇ ಹಾಕ್ಕೊಂಡಿದ್ದಾರೆ. ಲಶಿಕನ್ ಫ್ರಾಕ್ ತುಂಬ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, ಸ್ಲೀವ್ಸ್ ಎಲ್ಲ ಆಗಿರ್ಬೋದು. ಅದಕ್ಕೊಂಥರ ಡಾಬು ಪಟ್ಟಿ ಥರ ಬಂದಿದೆ ಗೋಲ್ಡ್ ಇದರಲ್ಲಿ, ಮಿಂಚಿಂಗಲ್ಲಿ ಚೆನ್ನಾಗಿದೆ ಅವಳ ಫ್ರಾಕು. ಬಟ್ ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಇನ್ನು ಪ್ರಕುಲ್ ಹೊಸ ಬಟ್ಟೆ ತೊಗೊಂಡ ವೈಟಲ್ಲೇ, ಜುಬ್ಬ ಇದು ಬ್ಲೇಸರ್ ಥರ. ಅದನ್ನು ಬಿಟ್ಬಿಟ್ಟು ಮತ್ತೆ ಅವನು ಪಂಚೆ ಅವನಿಗೆ ಫೇವ್ರೇಟು. ಮತ್ತು ಪಂಚೆ, ವೈಟ್ ಇದು ಟವಲ್ ಬರುತ್ತಲ್ಲ ಅದು, ಮತ್ತು ಶರ್ಟು ಇಷ್ಟೂ ಹಾಕ್ಕೊಂಡಿದ್ದಾನೆ. ಮತ್ತು ಇನ್ನು ಅಪ್ಪ ಮತ್ತು ಪ್ರಕುಲ್ ಕೊನೆಗೆ ಪೂಜೆ ಮಾಡ್ತಿದ್ದಾರೆ. ನಮ್ಮದೆಲ್ಲ ಪೂಜೆ ಎಲ್ಲ ಆಯಿತು. ಇನ್ನು ಮುಗೀತು ಪೂಜೆ ಕತೆ. ಸಂಕ್ರಾಂತಿ ಹಬ್ಬ ಇಷ್ಟೇ. ಸಂಕ್ರಾಂತಿ ಹಬ್ಬ ಅಂದ್ರೇ ರಂಗೋಲಿ ಹಾಕು ಮತ್ತು ಇದು ಪಾಪು ಬಟ್ಟೆ ಎಷ್ಟು ಚೆನ್ನಾಗಿದೆಲ್ಲ, ವೈಟ್ ಕ್ಯೂಟಾಗಿದೆ. ಇದು ಫ್ಲವರ್ ಇದರಲ್ಲಿ ಬಂದಿದೆ. ಇನ್ನು 3 ಜನದ್ದು ನಾನು ಫೋಟೋ ತಮ್ನೇಲಲ್ಲೇ ಹಾಕಿದ್ದೀನಿ. ಇನ್ನು ತುಂಬ ಜನ ನಿಮ್ಮ ತಂಗಿ ಇಲ್ವಾ ಮನೇಲಿ ಅಂತ ಕೇಳ್ತಿದ್ದೀರಾ. ಬಾಣಂತಿನ ನಾವು ಎಲ್ಲಿ ಕಳ್ಸೋಕ್ಕಾಗುತ್ತೆ, ಮನೆಯಲ್ಲೇ ಇದ್ದಾರೆ. ಸೊ ನಾನು ಜಾಸ್ತಿ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಷ್ಟೇ, ನಂದು ಇದರಲ್ಲೇ ನಾನು ಬ್ಯುಸಿ ಇರ್ತೀನಲ್ಲ, ಹಾಗಾಗಿ. ಪಾಪುನೂ ಇದೆ, ಬಾಣಂತಿನೂ ನಮ್ಮ ಮನೆಯಲ್ಲೇ ಇದ್ದಾರೆ. ಇಷ್ಟು ಬೇಗ ನಾವು ಎಲ್ಲಿ ಕಳ್ಸೋಣ ಅಲ್ವಾ. ಇನ್ನೂ 2 ತಿಂಗಳಾಗಿರೋದು ಪಾಪುಗೆ. ಇನ್ನು ತಿಂಡಿ ಎಲ್ಲ ಆಯಿತು. ಆಚೆನೇ ಕೂತ್ಕೊಂಡು ಬಾಳೆಲೆ ಹಾಕ್ಕೊಂಡು ಪ್ಲೇಟ್ಗೆ ಊಟ ಮಾಡ್ತಾಯಿದ್ವಿ. ಸಖತ್ ಹೊಟ್ಟೆ ಹಶ್ವಾಗಿಬಿಟ್ಟಿದ್ದು ಬೆಳಗ್ಗೆ ಬೇಗ ಎದ್ಬಿಟ್ಟು. ಇನ್ನು ಸರ್ವಿಸಿಗೆ ಕೊಟ್ಟಿದೆ. ಆಟೋದಲ್ಲೇ ಹೋಗಿ ನಾನು, ಪ್ರಕುಲ್, ಲಶಿಕಾ ಇಬ್ಬರು 3 ಜನರೂ ಹೋಗಿದ್ವಿ. ಬರ್ತೀನಿ ಅಂದರು, ಹೆಂಗೋ ರಜಾ ಇತ್ತಲ್ಲ, ಹೋಗಿ ಇಸ್ಕೊಂಡು ಬಂದಿದ್ದಾಯಿತು. ಸೊ ಪಾಪುನೂ ಇನ್ನು ರೆಡಿ ಆಗಿದ್ದಾಳೆ. ಸೊ ಸ್ವಲ್ಪ ಕೂದಲೆಲ್ಲ ಒಣಗಬೇಕು ಇನ್ನೊಂದು. ಸೊ ಅವಳಿಗೊಂದು ಸ್ವಲ್ಪ ಫ್ರಾಕ್ ಹಾಕ್ಬಿಟ್ಟು ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಎಷ್ಟು ಕ್ಯೂಟಾಗಿ ಕಾಲಿದೆ, ತುಂಬ ಹೇರ್ಸ್ ಇದೆ ಅವಳ ತಲೆಗೆ, ಸಖತ್ ಹೇರ್ಸ್ ಇದೆ. ಅವಳು ಹುಟ್ಟಿದಾಗಲೇ ತುಂಬ ಹೇರ್ಸ್ ಇತ್ತು. ಇನ್ನು ಅಮ್ಮನ ಸ್ವಲ್ಪ ಇದು ಹಬ್ಬ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಐರನ್ ಎಲ್ಲ ಮಾಡ್ಕೊಳ್ತಿದ್ದಾರೆ. ಇನ್ನು ನಾನು ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ, ಸಂಕ್ರಾಂತಿ ಹಬ್ಬದ್ದು ಅಷ್ಟೇ ನಾನು ಎಂಡ್ ಮಾಡಿದೆ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬಟ್ಟೆ ಜಾಸ್ತಿ ಇತ್ತು. ಅಮ್ಮ ಪ್ರತಿಯೊಂದು ಐರನ್ ಮಾಡೋ ಅಂಥದ್ದು OCD ಇದೆ ಅವ್ರಿಗೆ. ಪ್ರತಿಯೊಂದು ಬಟ್ಟೆನೂ ಐರನ್ ಮಾಡಬೇಕು, ಆವಾಗಲೇ ಅವ್ರಿಗೆ ಸಮಾಧಾನ. ಬಿಸಿಲು ಕೂಡ ಹಾಗೇ ಹೊಡಿತಿದೆ. ಇನ್ನು ಇವತ್ತು ಸ್ಯಾಟರ್ಡೆ, ಸರಿ ಇವತ್ತೊಂದು ಎಲ್ಲಾದರೂ ಔಟಿಂಗ್ ಹೋಗೋಣ ಅಂದ್ಬಿಟ್ಟು ಸಂಗೀತ ಹೇಳಿದ್ರು. ಸೊ ಹಂಗಾಗಿ ಹೊರಡಬೇಕು ಮಧ್ಯಾಹ್ನ ರೆಡಿ ಆಗಿಬಿಟ್ಟು. ಎಲ್ಲಿಗೆ ಅಂತ ಹೇಳ್ತೀನಿ ನಾನು. ಇನ್ನು ಸ್ವಲ್ಪ
ಗಿಡಗಳೆಲ್ಲ ತಂದಿದ್ರಲ್ಲ ಹೊಸದು, ಅದನ್ನೆಲ್ಲ ಇಟ್ಟಿದ್ದಾರೆ. ಅದು ಸ್ವಲ್ಪ ದೊಡ್ಡದಾಗೋವರೆಗೂ ಹಿಂಗೆ ಕಾಣಿಸುತ್ತೆ, ದೊಡ್ಡದಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ತುಂಬ ದೊಡ್ಡದಾಗಿ ಗ್ರೀನರಿ ತುಂಬಾ ಕಾಣಿಸುತ್ತೆ. ಸೊ ಗೈಸ್, ಲೈವು 12 ಗಂಟೆಗೇನೋ ಬಂದಿದೆ, ಒಂದು ಅರ್ಧ ಗಂಟೆ ಇದೆ. ತುಂಬ ಜನ ಮಿಸ್ ಮಾಡ್ಕೊಂಡಿದ್ದೀರಾ, ಮತ್ತು ಕಮೆಂಟ್ ಮಾಡಿದ್ರಿ ಲೈವ್ ಮಿಸ್ ಆಯಿತು ಅಂತ. ಸೊ ಒಂದು ಅನೌನ್ಸ್ಮೆಂಟ್ ನಮ್ಮ ಪ್ರವಾಸದ ಬಗ್ಗೆ ಹೇಳೋದಿತ್ತು ಅಷ್ಟೇ. ಸೊ ಹೋಗಿ ಲೈವ್ ನೋಡಿ ಅಪ್ಲೋಡ್ ಆಗಿದೆ ವಿಡಿಯೋ. ಆ್ಯಂಡ್ ಈಗ ನಾನು, ಲಶಿ ಮತ್ತು ಸಂಗೀತ ನನ್ನ ಫ್ರೆಂಡು, ಸೊ ಚಿರಂಜೀವಿದು ಬಂದಿದೆಯಲ್ಲ ಹೊಸ ಫಿಲಮ್ಮು, ಸೊ ಫಿಲಮ್ಗೆ ಹೋಗ್ತಾಯಿದ್ದೀವಿ. ಇಲ್ಲೇ ಎಸ್ಮೋಲಲ್ಲಿ ಐನಾಕ್ಸ್ 350ಗೇನೋ ಶೋ ಇದೆ. ಸೊ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ. 3 ಜನ, ಅವರು ಒಬ್ಬರೇ ಬರ್ತಿದ್ದಾರೆ. ಸೊ ಇನ್ನು ಲಶಿಕಾ ನನ್ನ ಬಿಟ್ಟು ಇರಲ್ಲ ಅವಳು, ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗಲೇಬೇಕು ಎಲ್ಲ ಕಡೆ ನಾನು. ಸೊ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ 3 ಆಗಿದೆ, 3:50 ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಹೋಗೋಣ. ಕಾಮಿಡಿ ಮೂವಿ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಲಾಸ್ಟ್ ಹೋಗಿದ್ದೆ ಕಾಂತಾರ, ಅದಾದಮೇಲೆ ಹೋಗೇ ಇಲ್ಲ. ಸೊ ಚಿರಂಜೀವಿದಂತೂ ನೋಡೇ ಇಲ್ಲ ಬಿಡಿ. ಚಿರಂಜೀವಿ ನಾನು ಯಾವಾಗ ಅಂದರೆ ತೆಲುಗು ಮೂವಿ ಇದು, ಶಂಕರ್ ದಾದಾ MBBS ಅಷ್ಟೇ ಲಾಸ್ಟ್ ಅವ್ರದ್ದು ಥಿಯೇಟ್ರ್ ನೋಡಿದ್ದು. ಎಷ್ಟು ವರ್ಷದ ಹಿಂದೆ ಅಂದರೆ ಅವ್ರ ಮೂವಿ ನೋಡಿದ್ದು ಶಂಕರ್ ದಾದಾ MBBS ಲಾಸ್ಟು. ಸೊ ಈಗ ಮತ್ತೆ ಇದಕ್ಕೆ ಹೋಗ್ತಾಯಿದ್ದೀನಿ, ನೋಡೋಣ ರಿವ್ಯೂ. ಹೆಲ್ಮೆಟ್ ಹಾಕೊಂಡ್ರೆ ಮುಗಿ ಅಷ್ಟೇ ಚೂಡಿಡ. ಸರ್ವ್ ಮಾಡಿಲ್ಲ. ಇಲ್ಲಿ ತೆಕ್ಕೊಳ್ಳೋಣ. ಆಂಟಿ ಕೈಗಿರುತ್ತೆ. ಕರೆಕ್ಟಾಗಿ ಬಂದಿದ್ವಿ. ಈ ಅಡ್ವರ್ಟೈಸ್ಗಳು ಹೋಗ್ಬೇಕು. ಹಾಂ, ಎಲ್ಲಿದೆ ಸೀಟ್ ನಂಬರ್? ಹಾಕೋರಾ? ಹಾಂ, ಇದು 10 ಇದೆ, ಇದು 10. ಓ ಅದು 9, 8. ಕೂತ್ಕೋ, ನೀನು ಕೂಚೋ, ನೀನು ಸೆಂಟ್ರಲ್ಲಿ ಬಂದ್ರಿ, ಸೆಂಟ್ರಲ್ಲಿ ನಮ್ಮ ಚಾಕ್ಲೇಟ್ ಇಸ್ತಾನುಂಡು. ಸಿನಿಮಾ ಸ್ಟಾರ್ಟ್ ಕಾಣುತ್ತೆ. Thank you for choosing PVR Air. In case of an emergency, do not panic. Our staff will assist you to the nearest exit. ನಿನಗೇನು ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಡು. ಸಾಕು ಸಾಕಾ? ಇನ್ನು ರೆಕ್ಲೈನರ್ಸ್ ಸೀಟೇ ಬುಕ್ ಮಾಡಿದ್ವಿ, ಅಲ್ಲೇ ಕೂತ್ಕೊಂಡಿದ್ವಿ. ತುಂಬ ಕಂಫರ್ಟಾಗಿರುತ್ತೆ. ಒಂದೊಂದ್ಸಲಿ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಹೋಗಿರ್ತೀವಲ್ಲ, ಈ ಥರ ರಿಲೀವಾಗಿ ಮಲ್ಕೊಂಡು ಸಿನಿಮಾ ನೋಡೋದೇ ಇದು. ಟಿಕೆಟಲ್ಲಿ ನೋಡಿಕೊಂಡು ಕೂರೋಕ್ಕಾಗಲ್ಲ. ಯಾವಾಗಲೂ ನಾನು ಸ್ವಲ್ಪ ಇದು ಎಕ್ಸಿಕ್ಯೂಟಿವಲ್ಲಿ ಮಾಡ್ತಿದ್ದೆ. ಸೊ ರೆಕ್ಲೈನರ್ಸ್ ತುಂಬ ರೇರ್ ಮಾಡೋದು. ಸೊ ರೆಕ್ಲೈನರ್ಸಲ್ಲಿ ಮಾಡಿಬಿಟ್ಟು ಆರಾಮಾಗಿ ಮೂವಿ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಬಂತು. ಸೊ ಹಂಗಾಗಿ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಸೂಪರಾಗಿದೆ. ಒಂದು ಸಲ ಹೋಗಿ ಫ್ಯಾಮಿಲಿ ಸೆಂಟಿಮೆಂಟು, ಎಮೋಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಲ್ಲ ಮಿಕ್ಸು, ಸಾಂಗ್ಸು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಪ್ರತಿಯೊಂದು ಸೀನು ವರ್ತಬಲ್ಲು. ನಾವು ಕೊಟ್ಟಿರೋ ದುಡ್ಡಿಗೆ ಎಲ್ಲೂ ಮೋಸ ಇಲ್ಲ, ಅಷ್ಟು ಸಖತ್ತಾಗಿದೆ. ಚಿರಂಜೀವಿ, ವೆಂಕಟೇಶ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರು. ಲಶಿಕಾ ಸಾಂಗ್ಸ್ ಬಂದಾಗೆಲ್ಲ ಎಗ್ರಿ ಕುಣಿತಾ ಇಲ್ಲ. ಅವಳೊಂದು ಒಂದು ಕಡೆ ಕೂರ್ತಿ ಒಂದು ಇಂಟರ್ವಲ್ವರೆಗೂ ಆರಾಮಾಗಿದ್ಲು. ಆಮೇಲೆ ಕುಣಿಯೋಕ್ಕೆ ಶುರು ಮಾಡ್ಬಿಡ್ಲು ಆ ಕಡೆ ಈ ಕಡೆ. ಇನ್ನು ಮನೆಗೆ ಡ್ರಾಪ್ ಮಾಡಿ ಸಂಗೀತ ಅವ್ರನ್ನ ಅವ್ರ ಪಾನಿಪುರಿನೂ ಕೊಡಿಸೋದ್ರಲ್ಲಿ ಅವ್ರ ಮನೆ ಹತ್ರನೇ. ಸಖತ್ತಾಗಿತ್ತು, ಖಾರವಾಗಿ. ಇನ್ನು ಲಶಿಕಾ ಕಾರ್ನ್ಸ್ ತೊಗೊಂಡ್ಳು. ಇನ್ನು ತಿನ್ಕೊಂಡು ನಾನು ಕೂಡ ಮನೆಗೆ ಹೋಗೋಷ್ಟೊತ್ತಿಗೆ 8 ಗಂಟೆ ಆಯಿತು. ಇನ್ನು ರೆಸ್ಟ್ ಮಾಡಿದೆ. ಇದು ನೆಕ್ಸ್ಟ್ ಡೇ ಸಂಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ CB ಇದೆ, 20-25 ಕಿಲೋಮೀಟ್ರ್ ಏನೋ ಇದೆ ತುಮಕೂರಿಂದ. ಇವತ್ತು ಸಂಡೇ, ಟೈಮ್ ಬಂದು 4:15 ಆಗ್ತಿದೆ. CB ನರಸಿಂಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ವರ್ಷನೇ ಆಯಿತು ಹೋಗ್ತಾರೆ.
ಸರಿ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ ಟೀ ರೆಡಿ ಮಾಡಿದ್ವಿ, ಟೀ ಕುಡಿದು ಹೋಗೋಣ ಅಂತ. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ, ನಾನು ಅಪ್ಪ ಅಮ್ಮ ಮಕ್ಕಳು, ತಂಗಿ ಪಾಪು. ಸೊ ತಂಗಿ ಹಸ್ಬೆಂಡ್ ಬೆಂಗಳೂರು ಹೋಗ್ತಾರೆ, ಅವ್ರು ವರ್ಕ್ ಫ್ರಮ್ ಹೋಮ್ ಒಂದ್ಸರಿ ಆಫೀಸೆಲ್ಲ ಇರುತ್ತೆ ಹಂಗಾಗಿ ಹೋಗಿದ್ದಾರೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಇವಾಗ. ಸೊ ತಂಗಿ ಹಂಗೆ ಇಟ್ಟಿದ್ದೀರಿ, ಒಂದು ಸ್ವಲ್ಪ ತಣ್ಣಗಾಗುತ್ತೆ ಅಂದ್ಬಿಟ್ಟು, ಬಿಸಿ ನೀರಿಗೆ ಅಂದ್ಬಿಟ್ಟು. ಸೊ ಈಗ ಟೀ ಕುಡಿದು ಹೊರಡೋದೆ ಸಿ ಬಿ ನರಸಿಂಹಸ್ವಾಮಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ ಅಂತ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಶಿರಾಗೆ ಹೋಗೋ ರೂಟ್, ಹೈವೇ ಮೇಲೇ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ, ಅಲ್ಲಿ ಕಲ್ಯಾಣಿ ಎಲ್ಲ ಇದೆ. ಮತ್ತು ದೇವಸ್ಥಾನ ಹಳೇ ಕಾಲದ್ದು, ಅದೆಲ್ಲ ಹಂಗೆ ಇಟ್ಟಿದ್ದಾರೆ, ಯಾವುದೂ ಕೂಡ ಚೇಂಜಸ್ ಮಾಡಿಲ್ಲ. ಒಳಗಡೆ ಹೋದರೆ ಅಷ್ಟು ದೊಡ್ಡದಾಗಿದೆ, ಸಕಲಾಗಿದೆ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಪ್ಪಿಕ್ಸ್ ತೊಗೋತೀನಿ, ಒಳಗಡೆ ಎಲ್ಲ ಅಲೋ ಮಾಡಲ್ಲ. ಒಂದು 4-4:15 ಬಿಟ್ವಿ. ಗೂಗಲಲ್ಲಿ ಯೂಶ್ವಲಿ ನೀವು ಗೂಗಲಲ್ಲಿ ಯಾವುದೇ ಒಂದು ದೇವಸ್ಥಾನ ಟೈಮಿಂಗ್ಸ್ ನೋಡಿದ್ರೂ ಸಿಕ್ಬಿಡುತ್ತೆ. ಇಲ್ಲಿ ಬೆಳಗ್ಗೆ ಒಂದು 12:30 ಕ್ಲೋಸ್ ಆಯಿತು. ಆಮೇಲೆ 3ರಿಂದ 6:30 7:30ವರೆಗೂ ಓಪನ್ ಇರುತ್ತೆ ಅಂತ ಅಂದರು. ಹೈವೇ ಮೇಲೇ ಹೋಗಬೇಕು, ಊರ್ಕೆರೆ ದಾಟಿ. ಇನ್ನು ಎಲ್ಲರೂ ಹೋಗ್ತಾ ಇದ್ವಿ. ಸೊ ತುಂಬ ವರ್ಷಗಳಿಂದ ಸಿ ಬಿ ನರಸಿಂಹ ದೇವಸ್ಥಾನಕ್ಕೆ ಹೋಗಿದ್ದು. ತುಂಬ ಹಳೇದದು ದೇವಸ್ಥಾನ, ತುಂಬ ದೊಡ್ಡದಾಗಿದೆ. ಆ್ಯಂಡ್ ಹೈವೇ ಅಲ್ವಾ, ಅಷ್ಟು ಎಷ್ಟೇ ದೂರ ಇದ್ದರೂ ಹೈವೇ ಅಂತ ಅನಿಸಲ್ಲ. ಇನ್ನು ಪಾಪುನು ಕೂಡ ನನ್ನ ಮೇಲೆ ಮಲಗಿಸ್ಕೊಂಡಿದ್ದೆ. ಇನ್ನು ಹೊರಟ್ವಿ ನಾವು ಕೂಡ. ತುಂಬ ಚೆನ್ನಾಗಿತ್ತು ಸನ್ಸೆಟ್ ಆಗೋದು ಸಂಜೆ. ಆಚೆ ಕಡೆ ಸೀನರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತಲೇ ಬಿಟ್ಟಿದ್ದು. ಸೊ ತುಂಬ ಚೆನ್ನಾಗಿದೆ, ಅಂದರೆ ಒಳಗಡೆ ಅಲೋ ಮಾಡಲ್ಲ ಫೋನೆಲ್ಲ. ಹುಷಾರು, ನಶೀಪಕ್ ಚೂಡು. ಕಾಲು ಎತ್ಕೊಂಡು ನಡಲ್ಲ. ಒಂದೊಂದ್ಸತಿ ಬಿಟ್ಟು ಕಾಣ್ ಹೋಗ್ಬಿಡ್ತೇನೆ ಒಳಗೆ ಹಾಗೇ ದೇವಸ್ಥಾನ ದರ್ಶನ ಎಲ್ಲ ಆಯಿತು. ಯಾರೂ ಇರಲಿಲ್ಲ ನಮ್ಮ ಜೊತೆಗೆ, ಇನ್ನಿಬ್ರು ಯಾರೋ ಇದ್ದರು. ತುಂಬ ಪ್ರಶಾಂತವಾಗಿತ್ತು, ಖಾಲಿ ಇತ್ತು. ಬೇರೆ ದಿನ ಇಲ್ಲಿಗೆ ಹೋದರೆ ಅಷ್ಟು ಜನಗಳಿರ್ತಾರೆ, ಜಾತ್ರೆ ಟೈಮಲ್ಲಂತೂ ಇನ್ನು ಹಿಡಿಯೋಕ್ಕೆ ಆಗಲ್ಲ. ಹಂಗಾಗಿ ಇಷ್ಟು ಕ್ಲೀನಾಗಿ ದರ್ಶನ ಆಯಿತು. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಕೂತ್ಕೊಂಡ್ವಿ. ಮಾಡಿ ಬದಂ ಬರ మా ఫిషింగ్ చేయొచ్చు ఇక్కడ. ఫిష్లు ఉంటాయి కదా కదమ్మా, కదా ఫిష్లు ఉంటాయి కదా ఆంటీ. లోపలిది కళ్యాణి, క్రొకోడైల్స్ ఉంటాయి దీంట్లో, షార్క్. ఆటికి పోయి నిలబడుకొని పోడు. ಇನ್ನು ಇಲ್ಲಿ ಒಂದು ಕಲ್ಯಾಣಿ ಇದೆ, ಮಿಸ್ ಮಾಡಲೇಬಾರ್ದು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ನೋಡ್ತಿದ್ದೀರಲ್ಲ ಬ್ಯಾಕ್ಗ್ರೌಂಡಲ್ಲಿ ಫೋಟೋಸ್ಗೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಏನೋ ಟ್ರೆಡಿಷ್ನಲ್ ಆಗಿ ವೇರ್ ಮಾಡಿ ಬಂದು ಇಲ್ಲಿ ಫೋಟೋಶೂಟ್ ಕೂಡ ಮಾಡ್ಕೋಬೋದು. ಈ ಕಲ್ಯಾಣಿ ಹತ್ರ ಒಂದು ಸೂಪರಾಗಿ ಬರುತ್ತೆ. ಯಾರಾದರೂ ಪ್ರೀ ವೆಡ್ಡಿಂಗ್ ಆ ಥರದ್ದು ಯಾರಾದರೂ ಏನಪ್ಪ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿ ಬರ್ಬೋದು ಈ ಜಾಗಕ್ಕೆ. ತುಂಬ ಚೆನ್ನಾಗಿ ಫೋಟೋಸ್ ಬರುತ್ತೆ. ಸುತ್ತಲೂ ತುಂಬ ದೊಡ್ಡದಾಗಿದೆ ಕಲ್ಯಾಣಿ, ತುಂಬ ಚೆನ್ನಾಗಿದೆ ಇಲ್ಲಿ. ಹಾಗಾಗಿ ನಾವೊಂದು ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ವಿ. ಇನ್ನು ಹೋದ್ವಿ ಅಲ್ಲ, ದೇವಸ್ಥಾನದಲ್ಲಿ ಇದು ಹಾರ ಕೊಟ್ಟಿದ್ರು, ಅದನ್ನು ಕಾರ್ಗೆ ಹಾಕ್ಕೊಳ್ತೀವಿ. ಯೂಶ್ವಲಿ ದೇವಸ್ಥಾನದಲ್ಲಿ ಏನೇ ಕೊಟ್ಟರು ಒಂದು ವೆಹಿಕಲ್ಗಾದರೂ ಹಾಕ್ತೀವಿ, ಇಲ್ಲಾಂದರೆ ಮನೆಗೆ ಹೋಗಿ ಈ ಹೊಸ್ಲಿರುತ್ತಲ್ಲ ಹೊಸ್ಲಿಗಾದರೂ ಹಾಕ್ತೀವಿ. ಆ ಥರ ಮಾಡ್ತೇವೆ. ಅದನ್ನೇನು ಇದನ್ನು ವೇಸ್ಟ್ ಮಾಡೋದಕ್ಕೆ ಏನು ಹೋಗಲ್ಲ. ಇನ್ನು ಹೊರಟ್ವಿ ಅಲ್ಲಿಂದ. ತುಂಬ ಚೆನ್ನಾಗಿತ್ತು. ಹೈವೇ ಅಲ್ವಾ, ಸನ್ಸೆಟ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು, ತಣ್ಣಗಿತ್ತು ವೆದರು. ಅಲ್ಲಿಂದ ಒಂದು ಸ್ವಲ್ಪ ನೆಕ್ಸ್ಟ್ ಮನೆಗೆ ಹೋಗಿ ಏನಾದರೂ ಡಿನ್ನರ್ ಮಾಡಿಕೊಂಡು ತಿನ್ನಬೇಕಷ್ಟೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗೋಣ, ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಲೈಕ್ಸಿಂದ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ. ಸೊ ಹಾಗಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.